ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರು, ಬೆಳಗಾವಿ, ಧಾರವಾಡ, ಹಾಸನ ಎಲ್ಲೂ ಕೂಡ ಆಟೋ ಡ್ರೈವರ್ಸ್ಗಳ ಬವಣೆ ತಪ್ಪಿದ್ದಲ್ಲ. ಈಗ ಕೋಟೆನಾಡಿನ ಕಡೆ ಗಮನ ಹರಿಸೋಣ. ಇಲ್ಲೂ ಕೂಡ ಆಟೋ ಡ್ರೈವರ್ಸ್ಗಳ ಅಳಲು ಒಂದ ಎರಡ. ನಗರದ ಬಹುತೇಕ LPG ಗ್ಯಾಸ್ ಬಂಕ್ಗಳು ಇಲ್ಲಿ ಬಂದ್ ಆಗಿದೆ. ನೋ ಸ್ಟಾಕ್ ಬೋರ್ಡ್ ಅನ್ನು ಹಾಕ್ತಾ ಇದ್ದಾರೆ. ಆಟೋ ಡ್ರೈವರ್ಸ್ಗಳು ಬಂಕ್ಗಳ ಮುಂದೆ ಆಟೋಗಳನ್ನ ಕ್ಯೂ ನಿಲ್ಲಿಸ್ಕೊಳ್ತಾ ಇದ್ದಾರೆ. ಬಂಕ್ ಬಳಿ ಬಂದು ವಾಪಸ್ ಹೋಗ್ತಾ ಇದ್ದಾರೆ. ಕೆಲವರು ಗ್ಯಾಸ್ ಪೂರೈಕೆ ಸ್ಥಗಿತ ಆಗಿರೋದ್ರಿಂದ ಪಾಪ ಕಣ್ಣೀರ್ ಹಾಕೋ ಪರಿಸ್ಥಿತಿ. ಅಲ್ಲಿ ಕೋಟೆನಾಡಿನಲ್ಲಿ ಸುಮಾರು 3,000ಕ್ಕೂ ಅಧಿಕ ಆಟೋಗಳಿಗೆ LPGಯ ಬಿಸಿ ತಡ್ತಾ ಇದೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ 36ನೇ ದಿನವೂ ಕೂಡ ಮುಂದುವರೆದಿರುವಂತದ್ದು. ಈ ನಡುವೆ ಕೋಟೆನಾಡು, ಚಿತ್ರದುರ್ಗಕ್ಕೂ ಕೂಡ ಈ ಒಂದು ಯುದ್ಧದ ಬಿಸಿ ತಟ್ಟಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ LPG ಗ್ಯಾಸ್ನ ಸಮಸ್ಯೆ ಕೋಟೆನಾಡು, ಚಿತ್ರದುರ್ಗದಲ್ಲಿ ಉಲ್ಬಣಗೊಂಡಿದೆ. ನಾವಿದೀಗ ಚಳ್ಳಕೆರೆ ರಸ್ತೆಯಲ್ಲಿರ್ತಕ್ಕಂತಹ ಒಂದು LPG ಬಂಕ್ ಸಮೀಪದಲ್ಲಿದ್ದೇವೆ. ಬಹುತೇಕವಾಗಿ ಈ ಒಂದು ಬಂಕ್ ಖಾಲಿ ಆಗಿದೆ. ಈಗಾಗಲೇ ನೋ ಸ್ಟಾಕ್ ಎನ್ನುವಂತಹ ಬೋರ್ಡ್ ಅನ್ನು ಕೂಡ ಈಗಾಗಲೇ ಹಾಕಿರ್ತಕ್ಕಂಥದ್ದು. ಕಳೆದ 2 ದಿನಗಳಿಂದಲೂ ಕೂಡ ಇಲ್ಲಿ ಯಾವುದೇ ರೀತಿಯಾಗಿ LPGಯ ಗ್ಯಾಸ್ ಸಿಗ್ತಾ ಇಲ್ಲ. ಇದರಿಂದಾಗಿ ಆಟೋ ಸವಾರರು ಸೇರಿದಂತೆ ಹಲವು ವಾಹನ ಸವಾರರು ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಇದೇ ಬಂಕ್ನಲ್ಲಿ ಪ್ರತಿನಿತ್ಯವೂ ಕೂಡ ನೂರಾರು ಸಂಖ್ಯೆಯಲ್ಲಿ ಆಟೋ ಸವಾರರು ಆಗಿರ್ಬೋದು, ಹಲವು ವಾಹನ ಸವಾರರು ಬಂದು ಇಲ್ಲಿ ಗ್ಯಾಸ್ ಅನ್ನ ಫಿಲ್ಲಿಂಗ್ ಮಾಡಿಸ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಇದುವರೆಗೂ ಕೂಡ ಒಬ್ಬ ಆಟೋ ಸವಾರರು ಕೂಡ ಬಂಕ್ಗೆ ಬಂದ್ರು ಕೂಡ ನೋ ಸ್ಟಾಕ್ ಅನ್ನುವಂತಹ ಬೋರ್ಡ್ ಅನ್ನ ನೋಡಿಕೊಂಡು ವಾಪಸ್ಸು ತೆರಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೆಗ್ಯುಲರ್ ಆಗಿ ಆಸ್ ಯೂಶುವಲ್ ಬಿಸ್ನೆಸ್ ಆಗ್ತಾ ಇತ್ತು. ಈ ಯುದ್ಧ ವಾತಾವರಣದಿಂದ ಸಪ್ಲೈ ಪ್ರಾಬ್ಲಮ್ ಆಗಿದೆ. ಸೊ ಇನ್ಕನ್ಸಿಸ್ಟೆನ್ಸಿ ಸಪ್ಲೈ ಪ್ರಾಬ್ಲಮ್ ಇದೆ. ಸೊ ರೇಟು ಜಂಪ್ ಆಗ್ತಾ ಇದೆ. ಸೊ ಕಸ್ಟಮರ್ಗೆ ನಾವು ಸರ್ವಿಸ್ ಮಾಡೋದು ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಮತ್ತು ಅವರಿಗೆ ಅರ್ಥ ಮಾಡೋಷ್ಟರಲ್ಲೇ ನಮಗೆ ಸಾಕಾಗೋಗಿದೆ. ಸೊ ಇದೆಲ್ಲ ಸಮಸ್ಯೆ ಎದುರಿಸ್ಕೊಂಡು ನಾವು ಆದರೂ ಸರ್ವಿಸ್ ಕೊಡ್ತಾ ಇದ್ದೀವಿ. ಬಟ್ ಆನ್ ಆ್ಯಂಡ್ ಆಫ್ ಆಗಿ ನಮಗೆ ಲೋಡ್ ಬರ್ತಾ ಇದೆ. ಆಲ್ಮೋಸ್ಟ್ ನಾವು ಮತ್ತು ಇನ್ನು ಪ್ರೊಪೈಲ್ 2 ಕಂಪನಿ ನಾವು ನಡೆಸ್ತಾ ಇದ್ದೀವಿ. ಸೊ ನಡೀತಾ ಇದೆ. ಸೊ ಇದು ಎಲ್ಲಿವರೆಗೆ ಯುದ್ಧ ನಡೀತಾ ಇದೆ ಅಲ್ಲಿ ತನಕ ಸ್ವಲ್ಪ ಕಾಂಪ್ಲಿಕೇಶನ್ನೇ. ನಮ್ಮದು AGS ಕಂಪನಿ, ಹಾಗಾಗಿ ನಮಗೆ ಸಪ್ಲೈ ಅಂತ ಏನು ಬೇರೆ ಕಂಪನಿಗಳಿಗೆ ಹೋಲಿಸಿದ್ರೆ ನಮಗೆ ಯಾವ ಥರ ಸಮಸ್ಯೆ ಇಲ್ಲ. ನಡೀತಾ ಇದೆ ಈ ಥರ. ಹೀಗೆ ಸರ್, ಇಲ್ಲಿ ಬರ್ತಕ್ಕಂಥ ಆಟೋ ಸವಾರರು ಪ್ರತಿದಿನ ಆಟೋದಲ್ಲೇ ಜೀವನ ಮಾಡ್ತಾರೆ. ಅವರಿಗೆ ದೊಡ್ಡ ಮಟ್ಟದ ಹೊಡೆತ ಆಗ್ತಾ ಇದೆ. ಇದನ್ನ ನೀವು ಯಾವ ರೀತಿ ನೋಡ್ತಾ ಇದ್ದೀರಿ ಅಂತ? ಏನಾಗಿದೆ ಅಂದರೆ ಮೊದಲು 57 ರೂಪಾಯಿ 59 ರೂಪಾಯಿ ಇತ್ತು. ಆವಾಗ ಆಟೋ ಸವಾರಿಗೆ ಮಿನಿಮಮ್ 30-35 ರುಪೀಸ್ ಮಿನಿಮಮ್ ಚಾರ್ಜಲ್ಲಿ ಅವರು ತೊಗೊಂಡು ಅವ್ರ ಜೀವನ ನಡೆಸ್ತಾಯಿದ್ರು. ಇವತ್ತು ನಮ್ಮದು ಹಾಗೆ ಆಗಿದೆ. ನಾವು 6-6.5 ಲಕ್ಷ ಒಂದು ಲೋಡ್ಗೆ ಹಾಕ್ತಾ ಇದ್ವಿ. ಇವತ್ತು 12 ಲಕ್ಷ ಹಾಕೋ ಪರಿಸ್ಥಿತಿ ಬಂದಿದೆ. ಡಬಲ್ ಆಗಿದೆ ನಮ್ಮದು. ಸೊ ರೇಟು ಜಂಪ್ ಆಗಿರೋದ್ರಿಂದ ನಿಜಕ್ಕೂ ಕೂಡ ಹೀಗೆ ಮುಂದುವರೆದ್ರೆ ಆಟೋ ಪ್ರಯಾಣಿಕರ ಮತ್ತು ಆಟೋ ಸವಾರರ ಬದುಕು ನಿಜಕ್ಕೂ ಕೂಡ ಮೂರೋ ಬಟ್ಟೆ ಆಗೋದ್ರಲ್ಲಿ ತಪ್ಪಿಲ್ಲ ಅಂತಲೇ ಹೇಳ್ಬೋದು.